18th ಕ್ರಾಸ್ ಇದೆ. ಸೊ ಇಲ್ಲೇ ಕೆ ಬಿಲ್ಡಿಂಗ್ ಇದೆ, ಅದರಿಂದ ಸೊ ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಸೊ ಅದ್ರ ಬಾಜುಕ್ನ ಕೆ ಬಿಲ್ಡಿಂಗ್, ಅಲ್ಲಿ ಹೋಗಿ ಒಂದು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಹೋದರೆ ಅಲ್ಲೇ. ಸೊ ಇಲ್ಲೇ ಇದೆ ಎಲ್ಲ, ಇಲ್ಲೇ ಚೇರ್ಸ್ ಹಾಕಿರ್ತಾರೆ. ಓಕೆ, ಥ್ಯಾಂಕ್ ಯು. ಹಲೋ 1100 ಆಮೇಲೆ ನಿನ್ನೆ 1000 ಆಗಿರೋರು ದಯವಿಟ್ಟು ಅಲ್ಲೇ ಕುತ್ಕೊಳ್ಬೇಕು. ಫಂಕ್ಷನ್ ಆದ್ಮೇಲೆ ನಿಮಗೆ ಇದು ಮಾಡ್ತಾರೆ. ಕೆಲಸ ಮಾಡಿದ್ದಾರೆ. ಎಲ್ಲ ಹೆಸರಿಸಲು ಸಮಯ ಅಭಾವ ಇರೋದ್ರಿಂದ ಡಾಕ್ಟರ್ ತೇಜಸ್ವಿನಿ ಮತ್ತೆ ಹಿಂದೆ ಕೆಲಸ ಮಾಡಿದ ಚಂದ್ರಶೇಖರ್ ಕಂಪ್ಯೂಟರ್ ಮೊನ್ನೆ ಫೆಬ್ರವರಿ ತಿಂಗಳಲ್ಲಿ ಏನು ನಾವೊಂದು ವಿಧಾನಪರಿಷತ್ತಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ವಿ. 670 ವಿವಿಧ ಇಲಾಖೆಗಳ ಒಂದು ನೇಮಕಾತಿಯ ಪರೀಕ್ಷೆಯ ಫಲಿತಾಂಶವನ್ನ ನಂತರ ಆಶಿತಾ ಕೆ ಅವರು ಕೂಡ ಹೇಳ್ತಾ ಇದ್ದಾರೆ. ಆಶಿತಾ ಕೆ ಇದೀಗ 2023ರ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಪಡೆದು ಪ್ರಮಾಣ ಪತ್ರವನ್ನು ಸ್ವೀಕಾರ ಮಾಡಿದ್ದಾರೆ. ಸಾಂಕೇತಿಕವಾಗಿ ವೇದಿಕೆಯಲ್ಲಿ ಪ್ರಮಾಣ ಪತ್ರಗಳನ್ನ ವಿತರಣೆ ಮಾಡಿದಂತಹ ಮಾನ್ಯ ಸಚಿವರಿಗೆ ಹಾಗೂ ಗಣ್ಯರಿಗೆ ಧನ್ಯವಾದಗಳನ್ನು ಚಪ್ಪಾಳೆಗಳ ಮೂಲಕ ತಿಳಿಸೋಣ. ಈಗಾಗಲೇ ಹೇಳಿದ ಹಾಗೆ ಉಳಿದಂತಹ ಅಭ್ಯರ್ಥಿಗಳಿಗೆ ಕಾರ್ಯಕ್ರಮ ಮುಕ್ತಾಯವಾದ ನಂತರ ಇಲ್ಲಿ ಆವರಣದ ಹೊರಭಾಗದಲ್ಲಿ ಸಿದ್ಧಪಡಿಸಿರ್ತಕ್ಕಂಥ ಕೌಂಟರ್ಗಳಲ್ಲಿ ವಿತರಣೆ ಮಾಡಲಾಗುತ್ತೆ. ದಯಮಾಡಿ ಎಲ್ಲರೂ ಕೂಡ ತಮ್ಮ ತಮ್ಮ ಪ್ರಮಾಣ ಪತ್ರಗಳನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಇನ್ನೀಗ ಈ ಪುಟ್ಟ ಸಮಾರಂಭ ಕೊನೆಯ ಹಂತವನ್ನ ಕಾಣುವಂತಹ ಸಮಯ. ಮದುವೆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನ ನೀಡಿದಂತಹ ಸರ್ವರನ್ನ ವಂದಿಸುವ ಕಾರ್ಯಕ್ರಮಕ್ಕೆ ಈಗಾಗಲೇ ಹೇಳಿದ ಹಾಗೆ ತಮ್ಮ ಉಪಸ್ಥಿತಿಯನ್ನ ನೀಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಕಲ ಕಾರ್ಯಗಳಿಗೂ ಕೂಡ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ಮಾತನ್ನ